ಇದು ಲಾಸ್ಟ್ ಟೈಮ್ ನನ್ನ ತಾಯಿ ಜೊತೆ ಬಂದಿದ್ದೇವೆ. ಮೇಲೆ ದೇವರ ಶಕ್ತಿಯನ್ನು ಕೊಟ್ಟು ನಮ್ಮ ಜನರ ಮಧ್ಯೆ ಭಾಳ ಸಂತೋಷ ಆಯಿತು. ನನ್ನ ಮನಸ್ಸಿಗೆ ನಂಬಿಕೆ ಇದೆ. ತಾಯಿ ಒಳ್ಳೇದು ಮಾಡ್ಬೋದು. ಒಂದು ಕಡೆಯಿಂದ ಮಾಡ್ತಾ ಇದ್ದಾರೆ. ನಾಡಿದ್ದು ಇಲ್ಲೇ ಇರ್ತೀವಿ. ಸೊ ಅದಾದ್ಮೇಲೆ ಬರ್ತಾ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ತಾರೆ. ಏನು ಹೇಳ್ಬೇಕು ಶಿವಮೊಗ್ಗ ಜಿಲ್ಲಾ ಜನತೆ? ನಾನು ಶಿವಮೊಗ್ಗ ಜಿಲ್ಲೆ ಜನತೆಗೆ ಏನು ಹೇಳ್ತೀನಿ ಅಂದರೆ, ಇದು ಮೊದಲೇ ಬೆಳೆದಿದ್ದೀನಿ. ಒಂದು ಅವಕಾಶ ಕೊಟ್ಟು ನೋಡಿ. ಹೇಗೆ ನನ್ನ ತಮ್ಮ ಅದೇ ಥರ ಅವ್ರನ್ನೇ ಫಾಲೋ ಮಾಡಬೇಕು, ಅದೇ ಥರ ಒಳ್ಳೆ ಕೆಲಸ ಮಾಡಬೇಕು ಅಂತ. ವಾತಾವರಣ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಎಲ್ಲ ಕಡೆಯೂ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಎಲ್ಲೋದ್ರೂ ಸಮಾಧಾನ ಆಗುತ್ತೆ. ಏನಪ್ಪ ಇಲ್ಲಿ ಬಂದು ಒಬ್ಬರು ಅನಿಸೋದೇ ಇಲ್ಲ. ಸ್ವಲ್ಪ ಇದ್ಬೋದು ಅನಿಸುತ್ತೆ. ಸ್ಟಾರ್ಟ್ ಆಗಿದೆ. ಫಸ್ಟ್ 2 days ಮಾಡಿದ್ರು, ಆಮೇಲೆ ನಿನ್ನೆಯಿಂದ ಶುರು ಮಾಡಿದ್ರು. ಬಹುಶಃ ಒಂದು ಮಂತ್ ಎಂಡ್ ಆಗ ಫಸ್ಟಿಂದ ಸ್ವಲ್ಪ ಹೀಟಪ್ ಸ್ಟಾರ್ಟ್ ಆಗಿದೆ. ಪ್ರೋಗ್ರಾಮ್ ಬೇರೆ ಸ್ವಲ್ಪ ಅಲ್ಲಿ ಶಿಫ್ಟ್ ಆಗ್ತದೆ. ಮದುವೆ ಎಲ್ಲರ ಜೊತೆಲಿ ಸೇರಿ ಅವ್ರ ಕಾರ್ಯಕರ್ತರ ಜೊತೆಲ್ಲ ಮಾತಾಡಿ ಎಲ್ಲೆಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡಬೇಕು ಮಾಡ್ತಾ ಇದ್ವಿ. ಈ ಸತಿ ಎಲ್ಲ ಕಡೆನೂ ಹೋಗೋಣ, ಎಲ್ಲ ಜನ ನೋಡೋಣ ಅನ್ನೋದು ಒಂದು ಸ್ಟಾರ್ಸ್ಗಳು ಬರ್ತಾರೆ. ಇನ್ನೂ ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ, ನೋಡೋಣ. ಯಾಕಂದರೆ ಯಾರನ್ನೂ ಫೋರ್ಸ್ ಮಾಡ್ತಿಲ್ಲ, ಬಟ್ ಅವ್ರದ್ದು ಟೈಮಿಗೆಲ್ಲ ನೋಡ್ಕೋಬೇಕು ಪಾಪ. ಯಾಕೆ ಸುಮ್ಮನೆ ಒತ್ತಡ ಕೊಡಬಾರ್ದು. ಯಾಕೆ ಶಿವಣ್ಣ ಗೀತಕ್ಕಂದ್ರೆ ಎಲ್ಲರೂ ಬಂದೇ ಬರ್ತಾರೆ, ಬಟ್ ಸುಮ್ಮನೆ ನಾವು ಫೋರ್ಸಿಂದ ಮಾಡಬಾರ್ದು. ನೋಡೋಣ ಈಗ ಯಾರು ಬರ್ತಾರೆ, ಆದರೆ ಯಾರು ಬರ್ತಾರೆ ಅಂತ ಲೇಟರ್ ನಾವು. ರಾಜಕೀಯಕ್ಕೂ ಮತ್ತು ಚಿತ್ರರಂಗಕ್ಕೂ ಏನು ಹೇಗಂತ ಅದು ಇದು ಅಂತಲ್ಲ. ಎನಿ ಸ್ಪೋರ್ಟ್ಸ್ ವರ್ಲ್ಡ್ ಯಾವುದೇ ಒಂದು ಕಾಂಪಿಟೇಷನ್ ಆಗಲಿ ಯುದ್ಧ ಬರಬೇಕಾದ್ರೆ ಆಪೋಸಿಟ್ ಅವ್ರು ಇರಬೇಕು, ನಾವು ಇರಬೇಕು. ಅದ್ರಲ್ಲಿ ನಾವು ಸಸ್ಟೈನ್ ಮಾಡ್ತೀವಿ. ನಾವು ಯಾವ ರೀತಿ ಜನಗಳನ್ನ ಪ್ರೀತಿಯಿಂದ ಗೆಲ್ತೀವಿ ಅನ್ನೋದ್ಮೇಲೆ ಹೋಗುತ್ತೆ. ಈ ಯುದ್ಧದಲ್ಲಿ ಸೈನ್ಯ ಹೇಗಿದೆ ಸರ್ ಈಗ? ಯಾವುದು ನಿಮ್ಮ ಪಡೆ ಹೇಗಿದೆ? ತುಂಬ ಪಾಸಿಟಿವ್ ಅನಿಸ್ತಾ ಇದೆ. ಯಾಕಂದರೆ ಯೂಶುವಲ್ ಬಂದಾಗ ಒಂದೊಂದ್ಸತಿ ಅನಿಸುತ್ತೆ ಏನಪ್ಪ ಇದು ಅನ್ಸುತ್ತೆ. ಈ ಸಲ ತುಂಬ ಪಾಸಿಟಿವ್ ಆಗಿರುತ್ತೆ. ಮನಸ್ಸು ಖುಷಿ, ಎಲ್ಲರಿಗೂ ಖುಷಿ, ಗೀತನ ಖುಷಿ. ಏನು ಹೇಳ್ತೀವಿ ಬೈತಾರೆ ಸರ್ ಶಿವಮೊಗ್ಗ ಜನತೆಗೆ? ಏನಿಲ್ಲ, ಖಂಡಿತ ಗೀತ ಎಲ್ಲರಿಗೂ ಒಂದು ಅವಕಾಶ ಮೊದಲೇ ಫಸ್ಟ್ ಟೈಮ್ ಅಂತ ಬಂದು. ಯಾಕಂದರೆ ಅವ್ರ ತಂದೆ ಇಲ್ಲೇ ಹುಟ್ಟು ಬೆಳೆದಿದ್ದು. ತವರು ಮನೆ ಥರ ಶಿವಮೊಗ್ಗ ಅವ್ರ ತಂದೆ ಇವನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ. ಅವ್ರದ್ದು ರಕ್ತದಲ್ಲೇ ಇದೆ ಅದು. ಐ ಥಿಂಕ್ ಆಮೇಲೆ ಮೋರ್ ಓವರ್ ಅವರು ಶಕ್ತಿಧಾಮ ಸಮಸ್ಯೆ, ಅಮ್ಮನ ಸಮಸ್ಯೆ ಅವರೇ ನಡೆಸ್ತಾರೆ. ಅದನ್ನು ನೋಡಿದ್ರೆ ಅವ್ರಿಗೆ ಆ ಒಂದು ಇದಿದೆ, ಸ್ಟ್ರೆಂತ್ ಇದೆ. ಆ ಸ್ಟ್ರೆಂತ್ಗೆ ನಾವೆಲ್ಲ ಉತ್ತೇಜನ ಕೊಡ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗಬೇಕನ್ನೋದೇ ನಮ್ಮ ಆಸೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.